ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ವೆರಿ ಗ್ರ್ಯಾಂಡ್ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಅಂದರೆ ಇದು ನಾರ್ಮಲ್ ಡಿಸೈನೇ, ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಫುಲ್ ಗ್ರ್ಯಾಂಡ್ ಮಾಡಿದ್ದೀವಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದು ಕಲರ್ ಕಾಂಬಿನೇಷನ್ ನೋಡಿ, ಕ್ರೀಮ್ಗೆ ಗ್ರೀನ್ ಮತ್ತು ಪಿಂಕು ಒಳ್ಳೆ ಕಲರ್ ಕಾಂಬಿನೇಷನ್ನು. ಫುಲ್ ರಿಚ್ ಸ್ಯಾರಿ ಫ್ರೆಂಡ್ಸ್, ಇದು ಸಖತ್ ರಿಚ್ ಆಗಿದೆ. ಮತ್ತು ಇದಕ್ಕೆ ನೀಡಲ್ ನಂಬರ್ ಬಂದು 11 or 10, 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು ನೀಡಲ್ ನಂಬರು. ಮತ್ತು ಇದಕ್ಕೆ 6 ಎಳೆ ದಾರ ತೊಗೊಂಡು ಫ್ರೆಂಡ್ಸ್, ಇದು ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಳ್ತೀವಿ ಈ ಡಿಸೈನ್ಗೆ. ಇದರಲ್ಲಿ ಸ್ವಲ್ಪ ಇನ್ನೊಂದು ನಂಬರ್ ಜಾಸ್ತಿ ಇರೋ ಬೀಡ್ಸ್ ತೊಗೊಂಡಿದ್ದೀನಿ. ಇದು ಸ್ಮಾಲ್ ಸೈಜೇ, ಬಟ್ ಈ ಡಿಸೈನ್ಗೆ ಇನ್ನೂ ಸ್ಮಾಲ್ ತೊಗೋತೀವಿ, 2 ನಂಬರು. ಇವಾಗ ನಾನು 3 ನಂಬರ್ ತೊಗೊಂಡಿದ್ದೀನಿ ಬೀಡ್ಸು. ಸೊ ಸ್ಟಾರ್ಟ್ ಮಾಡೋಣ. ದಾರಕ್ಕೆ ಮಣಿಗಳನ್ನ ಪೋಣ್ಸ್ ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಸ್ಟಾರ್ಟಿಂಗ್ ಲಾಕ್ ಮಾಡೋಣ. ಲಾಕ್ ಮಾಡಿಬಿಟ್ಟು ಅಲ್ಲಿಂದ 2 ಚೈನ್ಸ್ನ ಹಾಕ್ತೀನಿ. 2 ಚೈನ್ಸ್ನ ಹಾಕಿಬಿಟ್ಟು ಇನ್ನೊಂದು ಕಂಬ ಹಾಕಿ ಬೀಡ್ ಹಾಕಬೇಕಿತ್ತು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಹೀಗೆ ತೊಗೊಂಡಿದ್ದೀನಿ. ಸೊ 3 ಕಂಬ ತೊಗೊಳ್ಳೋಣ ಅಂದ್ಕೊಂಡೆ, ಆಮೇಲೆ 4 ಚೇಂಜ್ ಮಾಡಿದ್ದೀನಿ. ಸೊ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಪಕ್ಕದಲ್ಲಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಬೀಡನ್ನ ಮುಂದೆ ಮಾಡಿ 2 ದಾರ 1 ಮಾಡಿ ಮಿಕ್ಕಿದ 2 ದಾರನ 1 ಮಾಡ್ತೀನಿ. ಸೊ ಅಲ್ಲಿಂದ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಕಂಬ 2 ದಾರ 1 ಮಾಡ್ತೀನಿ, ಮತ್ತೆ 2 ದಾರನ 1 ಮಾಡ್ತೀನಿ. ಸೊ ಈ ರೀತಿ ಕೂಡ ಚಿಕ್ಕದಾಗಿ ಹಾಕ್ಕೋಬೋದು ಫ್ರೆಂಡ್ಸ್. ಇಲ್ಲಾಂದರೆ ಇನ್ನೂ ಒಂದು ಕಂಬ ಆ್ಯಡ್ ಮಾಡ್ತೀನಿ ನಾನು, ಸ್ವಲ್ಪ ಅಗಲ ಬರುತ್ತೆ. ನಾನು ಇದರಲ್ಲಿ ಸ್ವಲ್ಪ ಅಗಲವಾಗೇ ಹಾಕಿದ್ದೀನಿ. ಸೊ 2 ಕಂಬ 1 ಮಾಡಿ 2 ಕಂಬ 1 ಮಾಡಿ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ಬಾಕ್ಸಿಂದ 2 ಚೈನ್ಸ್ನ ತೊಗೊಳ್ಳಿ, ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಸೀರೆಗೆ ಪಾಯಿಂಟ್ ಮಾಡಿಬಿಟ್ಟು ನಾವು ಇನ್ನೊಂದು ಕಂಬ ಹಾಕೋಣ. ಸೂಜಿ ಮೇಲೆ ಒಂದು ಸೈಡ್ ದಾರ ಸುತ್ಕೋಬೇಕು, ಪಾಯಿಂಟ್ ಮಾಡಿ ನೀಡಲ್ಲಿ ಹಾಕಿ ದಾರನ ತಂದು 2 ದಾರ 1 ಮಾಡ್ತೀನಿ, ಮಿಕ್ಕಿದ 2 ದಾರನ 1 ಮಾಡ್ತೀನಿ. ಸೊ ಮತ್ತಿಲ್ಲಿ ಇನ್ನೊಂದು ಕಂಬ ಹಾಕ್ತೀನಿ. ಸೊ ಸ್ಟಾರ್ಟಿಂಗ್ ಹೇಳ್ದೆ ಅಲ್ವಾ ಫ್ರೆಂಡ್ಸ್, ಅಲ್ಲಿ ಇನ್ನೊಂದು ಕಂಬ ಬರಬೇಕಿತ್ತು ಅಂತ. ಸೊ ಎಂಡಿಂಗಲ್ಲಿ ಹಾಕಿದೆ. ಸೊ ಈ ರೀತಿ ಹಾಕ್ಕೋಬೇಕು. ಇನ್ನೊಂದು ಕಂಬ ಹಾಕಿ ಫಸ್ಟ್ 2 ಕಂಬ ಹಾಕಿ ಒಂದು ಬೀಡನ್ನ ಈ ಸೆಟ್ ಸ್ಲೈಡ್ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಒಂದು ಕಂಬ ಹಾಕಿದ್ಮೇಲೆ ಇನ್ನೂ ಒಂದು ಕಂಬ ಹಾಕಬೇಕು. ಸೊ ಈ ರೀತಿ ಬೀಡ್ ಅನ್ನೋದು ಮಧ್ಯದಲ್ಲಿ ಬರುತ್ತೆ ನಿಮಗೆ, ಬಾಕ್ಸ್ ಮಧ್ಯದಲ್ಲಿ ಈ ರೀತಿ ಹಾಕ್ಕೊಂಡು ಹೋಗಬೇಕು. ಬೀಡು ಅಷ್ಟೇ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಕಂಬಗಳು ಅಷ್ಟು ಯಾವಾಗಲೂ 3 ಹಾಕ್ಕೊಳ್ತಾ ಇದ್ವಿ ಈ ಬಾಕ್ಸಸ್ಗೆ. ನಾನಿಲ್ಲಿ 4 ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ 2 ಚೈನ್ಸ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡಿ 2 ದಾರ 1 ಮಾಡ್ತೀನಿ, ಮಿಕ್ಕಿದ 2 ದಾರನ 1 ಮಾಡ್ತೀನಿ. ಮತ್ತು ಇನ್ನೊಂದು ಕಂಬ ಹಾಕಿಬಿಟ್ಟು ಆ ಬೀಡನ್ನ ಈ ಸೈಡ್ ಎಳ್ಕೊಳ್ಳೋಣ. ಸೊ ಇನ್ನೊಂದು ಕಂಬ ಹಾಕಿಬಿಟ್ಟು ಬೀಡ್ ಹಾಕಬೇಕು. ಸ್ಟಾರ್ಟಿಂಗ್ 2 ಕಂಬ ಹಾಕ್ತೀನಿ, ಒಂದು ಬೀಡು ಈ ಕಡೆ ಸ್ಲೈಡ್ ಮಾಡಿಕೊಂಡು ಇನ್ನು 2 ಕಂಬನ ಹಾಕ್ಕೊಳ್ತೀನಿ. ಎರಡು ಕಂಬ ಹಾಕಿ ಬೀಡನ್ನ ಈ ಕಡೆ ಜರುಗಿಸ್ಕೊಂಡು ಇನ್ನು 2 ಕಂಬನ ಹಾಕ್ಕೋಬೇಕಷ್ಟೆ. ಸೊ ಈ ರೀತಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ 2 ಚೈನ್ಸ್ ಹಾಕಿ ಮತ್ತೆ ನೆಕ್ಸ್ಟ್ ಬಾಕ್ಸ್ ಸ್ಟಾರ್ಟ್ ಮಾಡ್ಕೋಬೇಕು. ಇದೇ ರೀತಿ ಫುಲ್ ಸ್ಯಾರಿ ಹಾಕಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಅಗಲ ಬರುತ್ತೆ ನಿಮಗೆ, ಬೀಡು ಸ್ವಲ್ಪ ದೊಡ್ಡದಾಗಿ ಮೇಲೆ ಕಾಣುತ್ತೆ, ಎದ್ದು ಕಾಣುತ್ತೆ. ಸೊ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಬಂದಿದ್ದೀನಿ. ಲಾಸ್ಟಲ್ಲಿ 2 ಚೈನ್ಸ್ನ ಹಾಕಿಬಿಟ್ಟು ಕಟ್ ಮಾಡೋಣ. 2 ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ನಮ್ಮ ಸೈಡ್ ದಾರ ಎಳ್ಕೊಳ್ಬೇಕು, ಅದು ಟೈಟ್ ಮಾಡ್ಕೋಬೇಕು. ಸೊ ಈ ಥರ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಇದ್ದರೆ ಏನಾದರೂ ಕಟ್ ಮಾಡ್ಕೊಂಬಿಡೋಣ. ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ ಹಾಕೋಣ. ನಾನು ಪಿಂಕ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಯಾವುದೇ ಬೀಡ್ಸ್ ಆಗಲಿ ನಾನು ಇದು ಮಾಡ್ಕೊಂಡಿಲ್ಲ, ಯಾಕಂದರೆ ಲಾಸ್ಟಲ್ಲಿ ನಾನು ಕುಂದನ್ ಅಂಟಿಸೋ ಪ್ಲ್ಯಾನ್ ಇದೆ. ಸೊ ಅದಕ್ಕೋಸ್ಕರ ಬೀಡ್ಸ್ ಹಾಕ್ಕೊಂಡಿಲ್ಲ, ಇದಕ್ಕೆ ಕುಂದನ್ ಅಂಟಿಸ್ತೀನಿ. ಸೊ ಸ್ಟಾರ್ಟಿಂಗ್ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾಟ್
ಹಿಂದೆ ಬರೋ ಥರ ಲಾಕ್ ಮಾಡಿಬಿಟ್ಟು ಇಲ್ಲಿ ಸಿಂಗಲ್ ಕ್ರೋಶೆ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಚೈನ್ಸ್ ಹಾಕ್ಬೋದು. 3 ಚೈನ್ಸ್ನ ಹಾಕಿ ಈ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತೀನಿ. ಗ್ಯಾಪಲ್ಲಿ ಲಾಕ್ ಮಾಡಿಬಿಟ್ಟು ಅಲ್ಲಿಂದ 2 ಚೈನ್ಸ್ನ ಹಾಕೋಣ. 2 ಚೈನ್ಸ್ನ ಹಾಕ್ತೀನಿ. ಸೂಜಿ ಮೇಲೆ ಒಂದು ಸೈಡ್ ದಾರ ಸುತ್ತಕೊಂಡು ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತೆ ಸೂಜಿ ಮೇಲೆ, 2 ದಾರ 1 ಮಾಡ್ತೀನಿ, ಮಿಕ್ಕಿದ 2 ದಾರ 1 ಮಾಡ್ತೀನಿ. 1 ಡಬಲ್ ಕ್ರೋಶೆ ಮಾಡಿಕೊಂಡೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಇನ್ನೊಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಚೈನ್ಸು 1 ಕಂಬ ಥರ ಕನ್ಸಿಡರ್ ಮಾಡಿ 3 ಕಂಬಗಳಾಯಿತು ಫ್ರೆಂಡ್ಸ್. ಇಲ್ಲಿ ಮತ್ತೆ ಇನ್ನೂ 1 ಕಂಬ ಹಾಕ್ಕೊಳ್ತೀನಿ. ಒಟ್ಟು 4 ಕಂಬಗಳನ್ನ ಬಾಕ್ಸಲ್ಲಿ ಫಿಲ್ ಮಾಡಿಬಿಟ್ಟು 2 ಚೈನ್ಸ್ನ ಹಾಕೋಣ. 1 ಚೈನ್ 2 ಚೈನ್ ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪ್ ಒಳಗಡೆ 4 ಕಂಬಗಳನ್ನ ಫಿಲ್ ಮಾಡ್ತೀನಿ. ಸೊ 4 ಕಂಬ ಫಿಲ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಕುಂದನ್ ಇಷ್ಟ ಬೀಳ್ದಲೇ ಇರೋರು ಇದೇ ರೀತಿ ಬೀಡ್ಸ್ ಕೂಡ ಹಾಕೋಬೋದು. ನಾನು ಗ್ರೀನ್ ಕಲರಲ್ಲಿ ಏನು ಬೀಡ್ಸ್ನ ಪೋಣಿಸ್ಕೊಂಡು ಹಾಕಿದ್ದೀವಿ, ಸೊ ಅದೇ ರೀತಿ ಪಿಂಕ್ ಕಲರಲ್ಲಿ ಬಾಕ್ಸಲ್ಲಿ ಕೂಡ ಬೀಡನ್ನ ಫಿಲ್ ಮಾಡ್ಕೊಳ್ಬೋದು. ಸೊ ನನಗೆ ಕುಂದನ್ ಅಣಿಸಿದ್ರೆ ಸ್ವಲ್ಪ ಕುಂದನ್ ಅಣಿಸಿ ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗುತ್ತೆ. 1 ಲೈನ್ ಬೀಡ್ ಇರಬೇಕು, 1 ಲೈನ್ ಕುಂದನ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾರ್ಮಲ್ ಗೋಲ್ಡನ್ ಕಲರ್ ಕುಂದನ್ ಬರುತ್ತಲ್ವ, ಅದನ್ನು ಪೇಸ್ಟ್ ಮಾಡೋದು. ಸೊ ಇಲ್ಲಿ 4 ಕಂಬಗಳನ್ನ ಹಾಕ್ಕೊಂಡು ಹೋಗ್ತೀನಿ. 4 ಕಂಬ 2 ಚೈನ್, 4 ಡಬಲ್ ಕ್ರೋಶೆ ವಿತ್ 2 ಚೈನ್ಸ್ನ ಹಾಕ್ಕೊಂಡು ಈ ಸ್ಟೆಪ್ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಬೀಡ್ಸ್ ಇಷ್ಟ ಬೀಳೋರು ಬೀಡ್ಸ್ ಕೂಡ ಹಾಕ್ಕೋಬೋದು ಇದಕ್ಕೆ. ಮತ್ತು ಎಂಡಿಂಗಲ್ಲಿ ಬಂದಿದ್ದೀನಿ ನೋಡಿ. ಸೊ ಎಂಡಿಂಗಲ್ಲಿ ಇಲ್ಲಿ ಲಾಕ್ ಮಾಡಲ್ಲ ಫ್ರೆಂಡ್ಸ್, ನಾನು ಸ್ಯಾರಿನ ಟರ್ನ್ ಮಾಡ್ಕೊಳ್ತೀನಿ ಈ ರೀತಿ. ಸೆಕೆಂಡ್ ಸ್ಟೆಪ್ ಆದಮೇಲೆ ಇದು ಬ್ಯಾಕ್ ಸೈಡು ಸೀರೆನ ಟರ್ನ್ ಮಾಡ್ಕೊಂಡಿರೋದು. ಇಲ್ಲಿಂದ ನಾನು ಇಲ್ಲಿ ಚೈನ್ಸ್ ಕೂಡ ಹಾಕೋಬೋದು, ಇಲ್ಲಾಂದರೆ ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಈ ಬಾಕ್ಸಲ್ಲಿ 4 ಕಂಬ ಏನಿದೆ ಅಲ್ಲಿ 2-3 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ ನೋಡಿ. ಅಲ್ಲಿ ಲಾಸ್ಟ್ ಬಾಕ್ಸ್ ಅಂದರೆ ಲಾಸ್ಟ್ 4 ಕಂಬ ಇರುತ್ತೆ ಅಲ್ವಾ, ಅಲ್ಲಿ ಅದ್ರ ಮೇಲೆ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಅಲ್ಲಿಂದ ಸ್ವಲ್ಪ ದಾರಾನ ತೆಗೆದ್ಬಿಟ್ಟು ಫ್ರೆಂಡ್ಸ್, ಇದಕ್ಕೆ ನಾನು ಸ್ಟೋನ್ ರಿಂಗ್ ಬರುತ್ತೆ ಅಲ್ವಾ, ಸ್ಟೋನ್ ರಿಂಗು ಮತ್ತು ಕ್ರಿಸ್ಟಲ್ ಬೀಡ್ಸು 2 ತೊಗೋತಾ ಇದ್ದೀನಿ. ಸ್ಟೋನ್ ರಿಂಗ್ಸ್ ಬರುತ್ತೆ ನೋಡಿ, ಅದು ಕಂಬೈನ್ ಮಾಡಿಬಿಟ್ಟು 2 ಸ್ಟೋನ್ ರಿಂಗ್ ಮಧ್ಯದಲ್ಲಿ 1 ಕ್ರಿಸ್ಟಲ್ ಬೀಡ್ ಬರೋ ಥರ ಈ ರೀತಿ ತೊಗೊಳ್ತೀನಿ ನಾನು. 2 ಸ್ಟೋನ್ ರಿಂಗು ಮಧ್ಯದಲ್ಲಿ ಕ್ರಿಸ್ಟಲ್ಲು. ಇದು ನಿಮ್ಮ ಚಾಯ್ಸು, ನೀವು ಯಾವ ಥರ ಬೇಕಾದ್ರೂ ಕಂಬೈನ್ ಮಾಡ್ಕೋಬೋದು. ಎಲ್ಲ ದಾರಾಗೆ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ತೀನಿ. ಸ್ವಲ್ಪ ಲೂಸಾಗೆ ಮಾಡ್ಕೊಳ್ಳಿ ಬೀಡ್ ಲಾಕು, ಇಲ್ಲ ಅದು ಸ್ಟ್ರೇಟಾಗಿ ಕೂರಲ್ಲ. ಬೀಡ್ ಲಾಕ್ ಆದಮೇಲೆ ನೆಕ್ಸ್ಟ್ ಗ್ಯಾಪ್ ಒಳಗಡೆ ಕರೆಕ್ಟಾಗಿ ನೆಕ್ಸ್ಟ್ ಗ್ಯಾಪ್ ಒಳಗಡೆ ನಾನು ಲಾಕ್ ಮಾಡ್ತೀನಿ. ಫಸ್ಟು 4 ಕಂಬಕ್ಕೆ ಸಿಂಗಲ್ ಕ್ರೋಶೆ ಮಾಡಿದೆ ಅಲ್ವಾ, 4 ಕಂಬಕ್ಕೆ ಸಿಂಗಲ್ ಕ್ರೋಶೆ ಮಾಡಿ ಗ್ಯಾಪಲ್ಲಿ ಲಾಕ್ ಮಾಡಿದೆ. ಆ ಗ್ಯಾಪಿಂದ ಬೀಡ್ಸ್ನ 3 ಬೀಡ್ಸ್ನ ಹಾಕಿ ಬೀಡ್ ಲಾಕ್ ಮಾಡಿ ನೆಕ್ಸ್ಟ್ ಗ್ಯಾಪಲ್ಲಿ ಲಾಕ್ ಮಾಡಿದ್ದೀನಿ. ಸೊ ಬೀಡ್ ಆದ ತಕ್ಷಣ ಅಲ್ಲಿಂದ ಮತ್ತೆ 4 ಚೈನ್ 3 4 ನೆಕ್ಸ್ಟ್ ಗ್ಯಾಪ್ ಒಳಗಡೆ ಲಾಕ್. ನೋಡಿ ಫಸ್ಟು 4 ಚೈನ್ ಹಾಕಿ ಲಾಕ್ ಮಾಡಿದೆ. ಬೀಡ್ ಆದ ತಕ್ಷಣ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ತೀನಿ. 4 ಚೈನ್ಸ್ ನೆಕ್ಸ್ಟ್ ಗ್ಯಾಪ್ ಒಳಗಡೆ ಲಾಕ್. 2 ಸತಿ 4 ಚೈನ್ ಹಾಕಿದೆ. ಇಲ್ಲಿ ಇವಾಗ 1 2 3 4 5 6 ಚೈನ್ಸ್ನ ಹಾಕ್ಬಿಟ್ಟು ನೋಡಿ ನೆಕ್ಸ್ಟ್ ಗ್ಯಾಪ್ ಒಳಗಡೆ ಲಾಕ್. ಇಲ್ಲಿ ಬರೀ ಗ್ಯಾಪಲ್ಲೇ ಲಾಕ್ಗಳು ಬರುತ್ತೆ ಫ್ರೆಂಡ್ಸ್, ಕನ್ಫ್ಯೂಸ್ ಆಗಲ್ಲ ನಿಮಗೆ, ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. 2 ಸತಿ 4 ಚೈನ್ ಹಾಕಿದೆ, 1 ಸತಿ 6 ಚೈನ್ ಹಾಕಿದೆ. ಒಂದು ಬೀಡ್ ಆದಮೇಲೆ 4 ಚೈನ್ 6 ಚೈನ್, ಮತ್ತೆ ಈಗ 2 ಸತಿ 4 ಚೈನ್ ಹಾಕಿ ಬೀಡ್ ಹಾಕ್ಕೋಬೇಕು. ಇಲ್ಲಿ 4 ಚೈನ್ ಹಾಕಿ ಗ್ಯಾಪಲ್ಲಿ ಲಾಕ್,
ಮತ್ತೆ 4 ಚೈನ್ ಹಾಕಿ ನೆಕ್ಸ್ಟ್ ಗ್ಯಾಪಲ್ಲಿ ಲಾಕ್. ಸೊ ಅಲ್ಲಿಗೆ ನಮಗೆ ಒಂದು ಆರ್ಚ್ಗೋಸ್ಕರ ಕಂಪ್ಲೀಟ್ ಮಾಡ್ಕೊಂಡ್ವಿ. ಇವಾಗ ದಾರನ ಸ್ವಲ್ಪ ತೆಗೆದ್ಬಿಟ್ಟು ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. 2 ಸ್ಟೋನ್ ರಿಂಗ್ ಮಧ್ಯೆ ಒಂದು ಕ್ರಿಸ್ಟಲ್ ಬೀಡ್ ಲಾಕ್ ಮಾಡ್ತೀನಿ. ನೆಕ್ಸ್ಟ್ ಗ್ಯಾಪಲ್ಲಿ ಲಾಕ್ ಮಾಡ್ತೀನಿ. ಈ ರೀತಿ ಮಾಡ್ಕೋಬೇಕು ನಾವು. ನೋಡಿ, ಇದು 4 ಚೈನ್ 6 4 4 ಮತ್ತು ಬೀಡ್ಸ್. 2 ಸತಿ 4 ಚೈನ್ಗಳನ್ನ ಹಾಕಿ 6 ಚೈನ್ ಹಾಕಬೇಕು, ಮತ್ತು 2 ಸತಿ 4 ಚೈನ್ಗಳ ಹಾಕಿ ಬೀಡ್ ಹಾಕಬೇಕು. ಆ ಥರ ಮಾಡಬೇಕು. ಸೊ 6 ಅನ್ನೋದು ಸ್ವಲ್ಪ ಲೂಸ್ ಆಗಿದ್ದರೆ ನಮ್ಗೆ ಆಚೆ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಒಂದು ಬೀಡ್ಸ್ ಆದಮೇಲೆ 4 ಚೈನ್ 6 ಚೈನ್ ಮತ್ತು 4 ಚೈನ್ 4 ಚೈನ್, ಆ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಹಾಕಿದ್ದೀನಿ. ಫ್ರಂಟಿಂದ ಈ ಥರ ಕಾಣಿಸುತ್ತೆ. ನಾನಿಲ್ಲಿ ಬ್ಯಾಕ್ ಸೈಡಿಂದ ಹಾಕ್ತಾಯಿದ್ದೀನಿ ಅಲ್ವಾ, ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಸೊ ಇದೇ ರೀತಿ ಇಲ್ಲಿವರೆಗೂ ಅಂದರೆ ಸ್ಟಾರ್ಟಿಂಗ್ವರೆಗೂ ಹಾಕ್ಕೊಬಂದು ನಾನು 2 ಚೈನ್ ಹಾಕಿ ಕಟ್ ಮಾಡಿದ್ದೀನಿ. ಸೊ ನೋಡಿ, ಎಂಡಿಂಗಿಗೆ ಕರೆಕ್ಟಾಗಿ ಬೀಡ್ಸೇ ಎಂಡ್ ಆಗಿದೆ ನನಗೆ. ಸೊ ಎಲ್ಲ ಟೈಮು ಅದೇ ರೀತಿ ಎಂಡ್ ಆಗಲ್ಲ, ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟ್ ತೊಗೊಂಡಿದ್ದ ಗ್ರೀನು, ಆ ಕಲರ್ ತೊಗೊಂಡಿದ್ದೀನಿ. ಇವಾಗ 4th ಸ್ಟೆಪ್ಪು ನೋಡಿ, ಅಲ್ಲಿ ಸಿಂಗಲ್ ಕ್ರೋಶೆಗೆ ನಾನು ನಾಟ್ ಹಿಂದೆ ಬರೋ ಥರ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲ ಈ ಸೈಡಿಂದ ಕಾರ್ನರಿಂದ ಕೂಡ ತೊಗೊಳ್ಬೋದು. ಒಂದು ಲಾಕ್ ಮಾಡಿ, ಅಲ್ಲಿ ಇನ್ನೊಂದು ಲಾಕ್ ಇದೆ, ಅಲ್ಲಿ ಕೂಡ ಲಾಕ್ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಶೆ. ಅಲ್ಲಿಂದ 6 ಚೈನ್ಸ್ ಅಥವಾ 7 ಚೈನ್ಸ್ ಎಷ್ಟಾಗುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಅಷ್ಟು ನೀವು ಹಾಕ್ಬೋದು. 6 ಆರ್ 7 ಚೈನ್ ಹಾಕಿ ಬೀಡ್ ಲಾಕ್ ಇರುತ್ತೆ ಅಲ್ವಾ, ಆ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡ್ತೀನಿ. 6 ಚೈನ್ ಅನ್ನೋದು ಹಿಂದೆಗಡೆ ಬರಲಿ. ಸೊ ಅಲ್ಲಿ ಬೀಡ್ ಲಾಕ್ ಮಾಡಿರ್ತೀವಿ ಅಲ್ವಾ, ಆ ಲಾಕಿಗೆ ಮತ್ತೊಂದು ಸರಿ ಲಾಕ್ ಮಾಡಿ, ಮತ್ತು 4 ಚೈನ್ ಹಾಕಿ ಲಾಕ್ ಮಾಡೋಣ. 4 ಚೈನ್ಸ್ನ ಹಾಕಿ ಲಾಕ್ ಮಾಡ್ತೀನಿ. ಇವಾಗ ಲಾಕ್ ಇರೋ ಕಡೆನೇ ಲಾಕ್ ಮಾಡ್ತೀನಿ. 4 ಚೈನ್ಸ್ ಆದಮೇಲೆ ಲಾಕ್, ಬೀಡ್ ಕೆಳಗಡೆ 6 ಆರ್ 7 ಚೈನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ವಲ್ಪ ಲೂಸ್ ಬೇಕಾಗುತ್ತೆ ಅಂದರೆ ನೀವು 7 ಹಾಕೋಬೋದು, ಇಲ್ಲ ಫಿಟ್ಟಾಗಿರಲಿ ಕರೆಕ್ಟಾಗಿರಲಿ ಅಂದರೆ 6 ಹಾಕೋಬೋದು. ಅದಾದ ತಕ್ಷಣ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿದೆ. ಈ ಮತ್ತೆ ನೆಕ್ಸ್ಟ್ 4 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ 4 ಚೈನ್ ಇತ್ತು ಅಲ್ವಾ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ನೀಡಲ್ಲಿ ಈ ರೀತಿ ಇಟ್ಕೊಳ್ಳಿ. ಅದಕ್ಕೆ ಇವಾಗ ಸ್ಮಾಲ್ ಬೀಡ್ಸ್ ಸ್ಟಾರ್ಟಿಂಗ್ ಏನು ತೊಗೊಂಡಿದ್ದೆ ಅದೇ ಬೀಡು, ಒಂದು ಬೀಡ್ ಹಾಕ್ತೀನಿ, ಸ್ಮಾಲ್ ಬೀಡು. ಒಂದು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ನೀಡಲ್ಗೆ ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಳ್ತೀನಿ. ಸೂಜಿ ಮೇಲೆ 2 ಸತಿ ದಾರ ಸುತ್ಕೋಬೇಕು, ಬೀಡ್ ಹಾಕಿ. 6 ಚೈನ್ ಇದೆ ಅಲ್ಲ, 6 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 ಮಾಡಿ ಫಸ್ಟು, ಇನ್ನು 2 ದಾರನ 1 ಮಾಡಬೇಕು. ಸೊ ಆ ಬಂದಿರೋ ದಾರನ ಈ ಬೀಡು ಮತ್ತು ಲಾಸ್ಟಲ್ಲಿ ಒಂದು ದಾರ ಇರುತ್ತಲ್ಲ ಅದಕ್ಕೂ ಸೇರಿಸಿ ಎತ್ಕೋಬೇಕು. ಈ ರೀತಿ ನಾವು ಲಾಕ್ ಮಾಡಬೇಕಾಗತ್ತೆ. ಮತ್ತು ನೀಡಲ್ಗೆ ಇನ್ನೊಂದು ಬೀಡನ್ನ ಹಾಕಿ ಸೂಜಿ ಮೇಲೆ 2 ಸರಿ ದಾರ ಸುತ್ಕೊಳ್ತೀನಿ. ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಮಾಡ್ತೀನಿ, ಮಿಕ್ಕಿದ 2 ದಾರನ 1 ಮಾಡ್ತೀನಿ. ಅದೇ ದಾರನ ಈ ಬೀಡಿಗೆ ಮತ್ತು ಲಾಸ್ಟ್ ದಾರಾಗೆ ಸೇರಿಸಿ ತೊಗೊಳ್ತೀನಿ, 1 ಮಾಡಿಬಿಡ್ತೀನಿ. ಸೊ ಈ ರೀತಿ ಬೀಡ್ಸ್ನ ಹತ್ತಿರ ಇಟ್ಕೊಳ್ಳಿ ಫ್ರೆಂಡ್ಸ್. ನೀವು ನೀಡಲ್ಗಾದರೂ ಹಾಕ್ಬೋದು, ಇಲ್ಲಾಂದರೆ ಒಂದು ಪ್ಲೇಟಲ್ಲಿ ಕೂಡ ನೀವು ಬೀಡ್ ಹಾಕಿ ಈ ರೀತಿ ತೊಗೊಳ್ಬೋದು. ಈಸಿ ಆಗುತ್ತೆ, ಅವಾಗ ನಿಮಗೆ ಫಾಸ್ಟಾಗಿ ಆಗುತ್ತೆ. 2 ದಾರ 1 ಮಾಡಿ 2 ದಾರ 1 ಮಾಡಿ ಆ ದಾರನ ಬೀಡ್ಗೆ ಮತ್ತು ದಾರಕ್ಕೂ 1 ಮಾಡಿ. ಸೊ ಈ ರೀತಿ ಬೀಡು ನಮಗೆ ಪೋಣಿಸ್ದಂಗೆ ನೀಟಾಗಿ ಬರುತ್ತೆ ಆರ್ಚ್ ಮೇಲೆ ಸೈಡು. ಸೊ ಕಂಬಗಳ ಮೇಲೆ ಬೀಡ್ ನೀಟಾಗಿ ಬರಬೇಕು. ಸೊ ಯಾರಿಗಿದು ಈ ಸ್ಟೆಪ್ ಕಷ್ಟ ಆಗುತ್ತೆ ಫ್ರೆಂಡ್ಸ್, ನೀವು ಬೇಕಂದರೆ ನಾರ್ಮಲ್ ಕಂಬಗಳನ್ನೇ ಹಾಕ್ಕೊಳ್ಬೋದು. ನಾರ್ಮಲ್ ಡಬಲ್ ಕ್ರೋಶೆ ಆದರೂ ಆಯಿತು, ಇದೇ ಬೇಸಲ್ಲಿ ಇದೇ ಸ್ಟೆಪ್ಪಲ್ಲಿ ವಿತೌಟ್ ಬೀಡ್ ಕೂಡ
ನಾರ್ಮಲ್ ಕಂಬಗಳನ್ನ ಹಾಕ್ಕೋಬೋದು. ಡಬಲ್ ಕ್ರೋಶೆ ಆದರೂ ಆಯಿತು, ಇಲ್ಲ ಟ್ರಿಪಲ್ ಕ್ರೋಶೆ ಆದರೂ ಮಾಡ್ಕೋಬೋದು. ನಾನಿಲ್ಲಿ 11 ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬೀಡ್ಸ್ ಇರೋದ್ರಿಂದ ಸ್ವಲ್ಪ ಕಂಜೆಸ್ಟ್ ಆಗುತ್ತೆ ಅಲ್ವಾ, 11 ಕಂಬಗಳನ್ನ ಹಾಕ್ತಾಯಿದ್ದೀನಿ. ವಿತೌಟ್ ಬೀಡ್ ಬೇಕಂದರೆ ನೀವು 13 ಡಬಲ್ ಕ್ರೋಶೆ ಆರ್ ಟ್ರಿಪಲ್ ಕ್ರೋಶೆನ ಹಾಕ್ಕೊಳ್ಬೋದು. 6 ಚೈನ್ ಗ್ಯಾಪ್ಗೆ ನಾನಿಲ್ಲಿ 11 ಕಂಬಗಳನ್ನ ಫಿಲ್ ಮಾಡ್ತಾಯಿದ್ದೀನಿ ವಿತ್ ಬೀಡ್. ಫ್ರೆಂಡ್ಸ್, ಯಾರಿಗೆ ಈ ಬೀಡ್ಸ್ ಇಷ್ಟ ಆಗಲ್ಲ ಈ ರೀತಿ ಬರೋದು, ನೀವು ಬೇಕಂದರೆ ಸ್ಕಿಪ್ ಮಾಡ್ಬೋದು ಬೀಡ್ಸ್ ನೋಡಿ. ಮತ್ತೆ 2 ಸಲ ಬೀಡ್ ಹಾಕಿ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು 2ರಲ್ಲಿ 1 ಮಾಡಿ ಬಂದಿರೋ ದಾರನ ಬೀಡ್ ಮತ್ತು ಇನ್ನು ಲಾಸ್ಟ್ ದಾರ ಮೇಲೆ ತೆಗಿತೀನಿ ಫ್ರೆಂಡ್ಸ್. ಇವಾಗ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು 11 ಬೀಡ್ಸ್ನ ಹಾಕಿದ್ದೀನಿ ನಾನು. 11 ಬೀಡ್ಸ್ ಇಡಿಸಿದೆ. ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಮಾಡಿದ್ಮೇಲೆ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆ, ಲಾಕ್ ಇರೋ ಕಡೆ ಲಾಕ್. ಈ ರೀತಿ ಬರುತ್ತೆ ನಿಮಗೆ ಆರ್ಚ್ ನೀಟಾಗಿ 11 ಬೀಡ್ಸಿಗೆ ಕರೆಕ್ಟಾಗಿ ಬರುತ್ತೆ. 10 ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು 11 ಹಾಕಿದ್ದೀನಿ. ಅದ್ರ ಮೇಲೆ ಹಾಕೋಕ್ಕಾಗಲ್ಲ, ಜಾಗ ಸಾಕಾಗಲ್ಲ. ಸೊ ಅಲ್ಲಿಂದ ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ನೇ ಹಾಕ್ತೀನಿ. 4 ಚೈನ್, ಲಾಕ್ ಇರೋ ಕಡೆ ಲಾಕ್. ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಸೊ ಬೀಡ್ ಕೆಳಗಡೆ ಮತ್ತೆ 6 ಆರ್ 7, ಸ್ಟಾರ್ಟಿಂಗ್ 6 ಹಾಕ್ಕೊಂಡಿದ್ರೆ 6 ಕಂಟಿನ್ಯೂ ಮಾಡ್ಕೊಂಡೋಗಿ, 7 ಹಾಕಿದರೆ 7 ಕಂಟಿನ್ಯೂ ಮಾಡ್ಕೊಂಡೋಗಿ. ಬೀಡ್ ಪಕ್ಕ ಇರೋ ಲಾಕಕ್ಕೆ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ 4 ಚೈನ್, ಲಾಕ್ ಇರೋ ಕಡೆ ಲಾಕ್. ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇದಕ್ಕೆ ಕುಚ್ಚು ಕಟ್ಕೋಬೋದು. ಸ್ವಲ್ಪ ಆರ್ಚ್ ದೂರ ಆದರೂ ಚೆನ್ನಾಗೇ ಕಾಣಿಸುತ್ತೆ. ನಮಗೆ ಇನ್ನೂ ಒಂದು ಸ್ಟೆಪ್ ಬರುತ್ತೆ. ನೆಕ್ಸ್ಟ್ 4 ಚೈನ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಮಾಡಿ ನೀಡಲ್ಗೆ ಬೀಡ್ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಹಾಕಿಬಿಟ್ಟು ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ನೆಕ್ಸ್ಟ್ 6 ಚೈನ್ ಒಳಗಡೆ ದಾರನ ತಂದು 2ರಲ್ಲಿ 1 ಮಾಡಿ, ಇನ್ನು 2ರಲ್ಲಿ 1 ಮಾಡಿ ಆ ದಾರನ ಬೀಡ್ನು ಮತ್ತು ಮಿಕ್ಕಿದ ದಾರಕ್ಕೂ 1 ಮಾಡ್ತೀನಿ. ಈ ರೀತಿ ಎಳ್ಕೊಳ್ಬೇಕು. ಮತ್ತು ಅದಕ್ಕೆ ಬೀಡ್ ಹಾಕಿ ನೆಕ್ಸ್ಟ್ ಮತ್ತೆ 2 ಸಲ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಮಾಡ್ತೀನಿ, 2 ದಾರನ 1 ಮಾಡ್ತೀನಿ, ಮಿಕ್ಕಿದ 1 ಬೀಡ್ನು ದಾರನೂ 1 ಮಾಡ್ತೀನಿ. ಸೊ ಈ ರೀತಿ ಹಾಕ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಸ್ಪೀಡಾಗಿ ಆಗೋಗುತ್ತೆ, ಅಂದರೆ ಪ್ರಾಕ್ಟೀಸ್ ಇರಬೇಕು ಇದನ್ನು. ಮತ್ತು ಒಂದೇ ಲೆಂತಲ್ಲಿ ಬರಬೇಕು, ಬೀಡ್ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ ಆಮೇಲೆ. ಸೊ ಯಾರಿಗೆ ಈ ಸ್ಟೆಪ್ಪು ಸ್ವಲ್ಪ ಕಷ್ಟ ಅನಿಸುತ್ತೆ ಅವ್ರು ಸ್ಕಿಪ್ ಮಾಡಿ ನಾರ್ಮಲ್ ಕಂಬಗಳನ್ನೇ ಹಾಕೋಬೋದು. ಅಂಥವರು 13 ಕಂಬನ 14 ಕಂಬ ಕೂಡ ಹಾಕ್ಕೊಳ್ಬೋದು. ಸೊ ಈ ರೀತಿ 4th ಸ್ಟೆಪ್ನ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ನೋಡಿ, ಇಲ್ಲಿ ಲಾಕ್ ಮಾಡಿ 1 ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ಲಾಕ್ ಮಾಡಿದ್ದೀನಿ. ಅಲ್ಲಿಂದ 4 ಚೈನ್ ಕೂಡ ಹಾಕಿ ಲಾಕ್ ಮಾಡಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಕ್ರಿಸ್ಟಲ್ ಸ್ಟೋನ್ ರಿಂಗು ಅದು ಎಲ್ಲ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಸೆಟ್ ಮಾಡಿ ಅದು ಹಾಗೆ ಕುತ್ಕೊಳ್ಳುತ್ತೆ. ಸೊ ಎಂಡಿಂಗಲ್ಲಿ ನೋಡಿ, ಬೀಡ್ ಇರೋ ಕಡೆ ಕೆಳಗಡೆ 6 ಆರ್ 7 ಚೈನ್ ಹಾಕಿ 1 2 3 ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ಎಕ್ಸ್ಟ್ರಾ 2 ಚೈನ್ ಹಾಕಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ ನಿಮಗೆ. ಸೊ 11 ಬೀಡ್ಸ್ ಹಾಕಿದ್ರೆ ಸರಿ ಹೋಗುತ್ತೆ ಈ ಆರ್ಚಿಗೆ, ಜಾಸ್ತಿ ಬೇಡ. ಮತ್ತು ಲಾಸ್ಟ್ 1 ಪಿಂಕ್ ಕಲರೇ ಮತ್ತೆ ತೊಗೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಅಲ್ವಾ, ಅಲ್ಲೇ ನಾನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಇನ್ನೂ ಒಂದು ಸಿಂಗಲ್ ಕ್ರೋಶೆಗೆ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಇವಾಗ
ಅಲ್ಲಿಂದ 7 ಚೈನ್ಸ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 6 or 7, 6 ಇಡಿಸಿಲ್ಲ, 7 ಚೈನ್ಸ್ ಹಾಕಿದ್ದೀನಿ. ಸೊ 7 ಹಾಕಿ ಅಲ್ಲಿ ಲಾಕ್ ಮಾಡಿದ್ವಿ ಅಲ್ಲ ಬೀಡ್ ಪಕ್ಕದ್ದು, ಆ ಲಾಕಿಗೆ ಮತ್ತೆ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿಂದ 1 2 ಚೈನ್ಸ್ನ ಹಾಕಿಬಿಟ್ಟು ಗ್ರೀನ್ 4 ಚೈನ್ ಇತ್ತು ಅಲ್ವಾ, ಆ 4 ಚೈನ್ಗೆ ಲಾಕ್ ಮಾಡ್ತಾಯಿದ್ದೀನಿ. 2 ಚೈನ್ಸ್ನ ಹಾಕಿ 4 ಚೈನ್ಗೆ ಲಾಕ್ ಮಾಡಿದೆ ನೋಡಿ. 2 ಚೈನ್ಸ್ನ ಹಾಕಿಬಿಟ್ಟು 4 ಚೈನ್ಗೆ ಲಾಕ್ ಮಾಡಿದ್ದೀನಿ. 4 ಚೈನ್ಗೆ ಲಾಕ್ ಮಾಡಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್, ಇಲ್ಲಿಂದ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೊಳ್ತೀನಿ. ಒಂದ್ಸರಿ ದಾರ ಸುತ್ಕೋಬೇಕು. ಇಲ್ಲಿ ನೋಡಿ, ಫಸ್ಟ್ ಹೋಲ್ ಬಿಟ್ಬಿಟ್ಟು ನಾನು ಸೆಕೆಂಡ್ ಹೋಲ್ ನೋಡಿ, ಫಸ್ಟ್ ಹೋಲ್ ನೀಟಾಗಿ ಕಾಣಿಸುತ್ತೆ ಹೋಲ್ಸು. ಸೆಕೆಂಡ್ ಹೋಲ್ಗೆ ಪಾಯಿಂಟ್ ಹಾಕಿ ನೀಡಲ್ಲಿ ಹಾಕಿ ದಾರ ಅಂತಂದು 3 ದಾರ ಇರುತ್ತೆ ಸೂಜಿ ಮೇಲೆ. 2 ದಾರನ ಒಂದು ಮಾಡಿ ಫಸ್ಟು, ಇನ್ನು 2 ದಾರನ ಒಂದು ಮಾಡಿ. ಫಸ್ಟ್ ಹೋಲ್ ಬಿಡಬೇಕು. ಸೆಕೆಂಡ್ ಹೋಲ್ಗೆ ಒಂದು ಕಂಬ ಮಾಡ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಹೋಲ್ಗೆ ಕಂಬ ಮಾಡಿದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಹೋಲ್ಗೆ ನಾವೇನು ಕಂಬ ಮಾಡಿದ್ವಿ ಅದೇ ಪಾಯಿಂಟ್ ಇನ್ನೂ ಒಂದು ಕಂಬ ಮಾಡ್ತೀನಿ. ಸೊ 2 ಕಂಬನ ನಾನಿಲ್ಲಿ ಮಾಡ್ತಾಯಿದ್ದೀನಿ. 2 ಕಂಬ ಮಾಡಿದೆ. 2 ಡಬಲ್ ಕ್ರೋಶೆನ ಸೆಕೆಂಡ್ ಪಾಯಿಂಟಲ್ಲಿ ಹಾಕಿದ್ದೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಫಸ್ಟ್ ಪಾಯಿಂಟಿಗೆ ನೋಡಿ, ಸೂಜಿ ಮೇಲೆ ದಾರ ಸುತ್ಕೊಂಡು ಬ್ಯಾಕ್ ಸೈಡ್ ಅಂದರೆ ಕೆಳಗಡೆ ಫಸ್ಟ್ ಪಾಯಿಂಟಿಗೆ ಹೋಗಿ ದಾರ ತಂದು 2ರಲ್ಲಿ 1 ಮಾಡ್ತೀನಿ. ಮಿಕ್ಕಿದ 2ರಲ್ಲಿ 1 ಮಾಡ್ತೀನಿ. ಕ್ರಾಸ್ ಸ್ಟಿಚ್ ಬರುತ್ತೆ ಫ್ರೆಂಡ್ಸ್, ನಮಗೆ ಕ್ರಾಸಾಗಿ ಹಾಕ್ತಾ ಇರೋದು. ಅಲ್ಲಿಂದ ಸ್ವಲ್ಪ ದಾರ ತೆಗೆದು ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡೋಣ. ಸೊ ದಾರಾಗಿ ಇನ್ಸರ್ಟ್ ಮಾಡಿ ಅಲ್ಲಿಂದ ನೋಡಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ, ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಮತ್ತೆ 2 ಕಂಬ ಮಾಡ್ತೀನಿ. ದಾರ ತಂದು 2ರಲ್ಲಿ 1 ಮಾಡಿ, ಮಿಕ್ಕಿದ್ದ 2ರಲ್ಲಿ 1 ಮಾಡಿ, 1 ಡಬಲ್ ಕ್ರೋಶೆ ಮಾಡ್ತೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಪಾಯಿಂಟಿಗೆ ನೋಡಿ, ಫಸ್ಟ್ ಕಂಬ ಹಾಕಿದ್ನಲ್ಲ ಅದೇ ಹೋಲ್ಗೆ ಇನ್ನೂ 1 ಕಂಬ ಹಾಕ್ತೀನಿ. 2 ಕಂಬನ ಹಾಕ್ತಾಯಿದ್ದೀನಿ. 2 ಕಂಬ ಹಾಕಿದೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೊ ಇವಾಗ ಕೆಳಗಡೆ ಇರೋದು ನೋಡಿ, ಫಸ್ಟ್ ಹೋಲ್ ಇರುತ್ತೆ ಅಲ್ವಾ, ಪಕ್ಕದ ಹೋಲು, ಆ ಹೋಲ್ಗೆ ಹೋಗಿ ದಾರ ಅಂತಂದು 1 ಕಂಬ ಮಾಡ್ತೀನಿ. ಆವಾಗ ನಮಗೆ ಕ್ರಾಸ್ ಸ್ಟಿಚ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಕ್ರಾಸ್ ಸ್ಟಿಚ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಡಬಲ್ ಕ್ರೋಶಲ್ಲಾದರೂ ಹಾಕೋಬೋದು. ಇನ್ನು ಸ್ವಲ್ಪ ಲೆಂತಿ ಬೇಕಂದರೆ ಟ್ರಿಪಲ್ ಕ್ರೋಶಲ್ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ದಾರ ತೆಗೆದ್ಬಿಟ್ಟು ಇನ್ನೂ 1 ಬೀಡ್ ಇನ್ಸರ್ಟ್ ಮಾಡ್ತೀನಿ. ಮತ್ತು 1 ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ 2 ಕಂಬಗಳನ್ನ ಹಾಕೋಣ. 2 ಡಬಲ್ ಕ್ರೋಶೆ ಹಾಕಬೇಕು. 2 ಡಬಲ್ ಕ್ರೋಶೆನ ಮಾಡ್ತೀನಿ. 2 ಕಂಬಗಳನ್ನ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ಫಸ್ಟ್ ಹೋಲ್ ಇತ್ತಲ್ವ ಕೆಳಗಡೆ ಹೋಲು, ಆ ಹೋಲ್ಗೆ 1 ಕಂಬ ಮಾಡ್ತೀನಿ. ಇಲ್ಲಿ ಕೂಡ 2 ಮಾಡ್ಕೋಬೋದು ಫ್ರೆಂಡ್ಸ್, 2 ಕಂಬ ಅಥವಾ 1 ಕಂಬ ಮಾಡ್ಬೋದು. ನಾನಿಲ್ಲಿ 1 ಕಂಬ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಒಂಥರ ಇಂಟು ಮಾರ್ಕ್ ಥರ ಕಾಣಿಸುತ್ತೆ ನಿಮಗೆ ನೋಡಿದ್ರೆ. ಸ್ವಲ್ಪ ದಾರ ತೆಗೆದು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಒಂದು ಹೋಲ್ ಬಿಟ್ಬಿಟ್ಟು ಇವಾಗ ಕೂಡ ನೆಕ್ಸ್ಟ್ ಹೋಲ್ಗೆ 2 ಕಂಬ, 1 ಬಿಡ್ತೀನಿ. ನೆಕ್ಸ್ಟ್ ಹೋಲ್ಗೆ 2 ಕಂಬ ಮಾಡಿ, ಮತ್ತು ಅದ್ರ ಕೆಳಗಡೆ ಇರೋ ಅಂದರೆ ಫಸ್ಟ್ ಹೋಲ್ಗೆ 1 ಕಂಬ ಮಾಡಿ, ಇದರಲ್ಲಿ 1 ಮಾಡಿ, ಮಿಕ್ಕಿದ 2ರಲ್ಲಿ 1 ಮಾಡಿ, ಸ್ವಲ್ಪ ದಾರ ತೆಗೆದು 1 ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. 1 ಬಿಟ್ಟು ಇನ್ನೊಂದಕ್ಕೆ
2 ಕಂಬ ಮಾಡ್ತೀವಿ. ಸೊ 2 ಕಂಬ ಆದಮೇಲೆ ಫಸ್ಟ್ ಹೋಲಿಗೆ ಇನ್ನೂ 1 ಕಂಬ, ಮತ್ತೆ ಬೀಡ್ ಹಾಕಿ ಇನ್ನೂ 1 ಕ್ರಾಸ್ ಸ್ಟಿಚ್ ಇಡಿಸುತ್ತೆ. ಲಾಸ್ಟ್ಗೆ ಮತ್ತೆ 2 ಕಂಬ ಮಾಡೋಣ. 2 ಕಂಬ ಆದಮೇಲೆ ಈ ಸೈಡ್ಗೆ 1 ಕಂಬ. ಈ ಸೈಡ್ಗೆ 1 ಕಂಬ ಅಥವಾ 2 ಕೂಡ ಹಾಕ್ಕೋಬೋದು ಫ್ರೆಂಡ್ಸ್, ಅದೇ ಪಾಯಿಂಟಿಗೆ ನೀವು. ಅದು ಇನ್ನು ಸ್ವಲ್ಪ ಅಗಲ ಬರುತ್ತೆ. ಸೊ ಈ ರೀತಿ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಮಗೆ 6 ಕ್ರಾಸ್ ಸ್ಟಿಚಸ್ ಬಂದಿದೆ. 6 ಬಂದಿದೆ ನೋಡಿ. ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ, 2 ಚೈನ್ ಹಾಕಿದ ಗ್ಯಾಪು, ಆ 2 ಚೈನ್ ಹಾಕಿದ ಗ್ಯಾಪಲ್ಲಿ ನಾನು ಲಾಕ್ ಮಾಡಿ ಮತ್ತೆ 2 ಚೈನ್ಸ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಮತ್ತು ಎಂಡಿಂಗು ಸಿಂಗಲ್ ಕ್ರೋಶೆ ಆದರೂ ಮಾಡ್ಬೋದು ಫ್ರೆಂಡ್ಸ್. ಅಲ್ಲಿ ಚೈನ್ಸ್ ಕೂಡ ಹಾಕ್ಕೋಬೋದು ನಾವು. ಮತ್ತು 7 ಚೈನ್ ಹಾಕ್ತಾಯಿದ್ದೀನಿ. 7 ಇರೋ ಕಡೆ 7 ಹಾಕಿ, ನೀವು 6 ತೊಗೊಂಡಿದ್ರೆ 6 ಇರೋ ಕಡೆ 6 ಹಾಕಿ, ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡಿ ಮತ್ತೆ ಇಲ್ಲಿಂದ 2 ಚೈನ್ಸ್ನ ಹಾಕಿ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಈ ರೀತಿ ಕಾಣಿಸುತ್ತೆ ನಮಗೆ. ರೆಗ್ಯುಲರಾಗಿ ನಾವು ನಾರ್ಮಲಾಗಿ ವಿತೌಟ್ ಬೀಡಲ್ಲಿ ಕಂಬಗಳನ್ನ ಹಾಕಿ ಲಾಸ್ಟ್ ಸ್ಟೆಪ್ಪು ವಿತ್ ಬೀಡಲ್ಲಿ ಕಂಬಗಳನ್ನ ಹಾಕ್ತಾಯಿದ್ವಿ ಈ ಡಿಸೈನ್ಗೆ. ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ತೊಗೊಂಡಿದ್ದೀನಿ. ಗ್ರೀನ್ ಕಲರ್ಗೆ ವಿತ್ ಬೀಡ್ಸ್ ತೊಗೊಂಡಿದ್ದೀನಿ. ಲಾಸ್ಟ್ ಸ್ಟೆಪ್ಪಲ್ಲಿ ಕ್ರಾಸ್ ಸ್ಟಿಚ್ ಯೂಸ್ ಮಾಡಿದ್ದೀನಿ. ಸೊ ನಾರ್ಮಲ್ ಡಿಸೈನೇ ಸ್ವಲ್ಪ ಡಿಫ್ರೆಂಟಾಗೆ, ಮತ್ತು ಕುಚ್ಚಿಗೆ ಅಷ್ಟೇ ಕುಚ್ಚು ಮೇಲ್ಗಡೆ ಬೀಡ್ ಬರೋ ಥರ ಹಾಕಿರೋದು. ಅದರಲ್ಲೂ ಅಷ್ಟೇ ಸ್ಟೋನ್ ರಿಂಗ್ ಮತ್ತು ಕ್ರಿಸ್ಟಲ್ನ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಫಸ್ಟ್ ಬಿಟ್ಟು ಸೆಕೆಂಡ್ ಹೋಲ್ಗೆ 2 ಕಂಬ ಹಾಕಿ ಮತ್ತು ಕ್ರಾಸ್ ಸ್ಟಿಚ್ನ ಮಾಡ್ಕೊಳ್ಳೋಣ. ಸೊ ಅದೇ ಜಾಗದಲ್ಲಿ ಇನ್ನೂ 1 ಕಂಬ ಹಾಕಿ ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಫಸ್ಟ್ ಹೋಲ್ಗೆ ಕಂಬ, 1 ಕಂಬ. ಸೊ ಫಸ್ಟ್ ಹೋಲ್ಗೆ 1 ಕಂಬ. ಈ ಬೀಡ್ಸ್ ಮೇಲೆ ಹೋಲ್ಸು ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಟೈಟಾಗಿರುತ್ತೆ. ಸೊ ಇದು ತುಂಬ ಗ್ರ್ಯಾಂಡ್ ಡಿಸೈನ್, ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅನ್ಬೋದು ಫ್ರೆಂಡ್ಸ್. ನಿಮಗೆ ಇಷ್ಟು ಗ್ರ್ಯಾಂಡ್ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಒಂದು ಕಡೆ ರೆಡ್ಯೂಸ್ ಮಾಡ್ಕೊಂಡು ಹೋಗ್ಬೋದು. ನಾನು ಹೇಳ್ದೆಲ್ಲ ಗ್ರೀನ್ ಕಲರ್ ವಿತ್ ಬೀಡ್ಸ್ನ ವಿತೌಟ್ ಬೀಡ್ಸ್ ಮಾಡ್ಕೋಬೋದು. ಆಮೇಲೆ ಈ ಸ್ಟೋನ್ ರಿಂಗ್ ಮತ್ತು ಕ್ರಿಸ್ಟಲ್ ಯೂಸ್ ಮಾಡಿದ್ದೀನಲ್ಲ, ಅದರಲ್ಲೂ ಬೇರೆ ಬೀಡ್ಸ್ನ ಯೂಸ್ ಮಾಡ್ಕೊಳ್ಬೋದು. ಆ ಥರ ನೀವು ಚೇಂಜಸ್ ಮಾಡ್ಕೋಬೋದು ಇಷ್ಟು ಗ್ರ್ಯಾಂಡ್ ಬೇಡ ಅಂದರೆ. ಸೊ ಇದು ಬಂದು ಬ್ಲೌಸ್ ತುಂಬ ಹೆವಿ ಇದೆ ಫ್ರೆಂಡ್ಸ್. ಬ್ಲೌಸ್ ತುಂಬ ಹೆವಿಯಾಗಿ ರೆಡಿ ಮಾಡಿಸಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಹೆವಿಯಾಗೇ ಬರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ಟೋನ್ ರಿಂಗು ಕ್ರಿಸ್ಟಲ್ ಮ್ಯಾಚ್ ಇತ್ತು ಬ್ಲೌಸ್ಗೆ, ಅದೆಲ್ಲ ಮ್ಯಾಚ್ ಮಾಡಿ ಡಿಫ್ರೆಂಟಾಗೆ ಟ್ರೈ ಮಾಡಿರೋದು. ಸೊ ಈ ರೀತಿ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟ್ ಸ್ಟೆಪ್ ಕೂಡ ಕ್ರಾಸ್ ಸ್ಟಿಚ್ ಬರೋ ಥರ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಫಸ್ಟ್ 2 ಸ್ಟೆಪ್ಪಲ್ಲೂ ಗ್ಯಾಪ್ ಕಾಣಿಸುತ್ತೆ ನಿಮಗೆ, ಲಾಸ್ಟಲ್ಲೂ ಗ್ಯಾಪ್ ಕಾಣಿಸುತ್ತೆ. ಸೊ ಇಲ್ಲಿ ಲಾಕ್ ಮಾಡಿ 2 ಚೈನ್ ಹಾಕಿ ಮತ್ತೆ ಲಾಕ್ ಮಾಡಿ ಬೀಡ್ ಕೆಳಗಡೆ 6 or 7 ಚೈನ್ ಹಾಕಿ ಮತ್ತೆ 2 ಚೈನ್ ಹಾಕಿ ಲಾಕ್ ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಅಲ್ಲಿ ಸಿಂಗಲ್ ಕ್ರೋಶೆ ಆದರೂ ಮಾಡ್ಕೋಬೋದು. ಬೀಡ್ಸ್ನ ಈ ಥರ ಸೆಟ್ ಮಾಡ್ಕೊಳ್ಳಿ, ಅದು ನೀಟಾಗಿ ಅದೇ ರೀತಿ ಕೂತ್ಕೊಳ್ಳುತ್ತೆ. ಸ್ಟ್ರೈಟಾಗೆ ಕರೆಕ್ಟಾಗಿ ಸೆಟ್ ಮಾಡಿಬಿಡಿ. ಈ ಥರ ಕುಚ್ಚು ಕಟ್ಟಿದ್ಮೇಲೆ ಇನ್ನೂ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಇದರಲ್ಲಿ ರಿಂಕಲ್ಸು ಬರೋದಿಲ್ಲ ಡಿಸೈನಲ್ಲಿ, ತುಂಬ ನೀಟಾಗಿ ಬರುತ್ತೆ ಡಿಸೈನು. ಸೊ ಈ ರೀತಿ ಕಾಣಿಸುತ್ತೆ. ಲಾಸ್ಟಲ್ಲಿ ಕೂಡ 1 2 3 ಚೈನ್ಸ್ನ ಹಾಕಿಬಿಟ್ಟು ಎಂಡ್ ಮಾಡೋದನ್ನ ತೋರಿಸ್ತೀನಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಲಾಸ್ಟಲ್ಲಿ ನೋಡಿ ಈ ಥರ ಕಾಣಿಸುತ್ತೆ. 6 ಕ್ರಾಸ್ ಸ್ಟಿಚಸ್ ಬರುತ್ತೆ. ಬೀಡನ್ನ ಸೆಟ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಕುಚ್ಚು ಕೂಡ ಕಟ್ಟಿ ತೋರಿಸ್ತೀನಿ. ಇಲ್ಲೊಂದು 2 ಚೈನ್ಸ್ 3 ಚೈನ್ಸ್ನ ಹಾಕಿ ಕಟ್ ಮಾಡಿಬಿಟ್ಟು ನಮ್ಮ ಸೈಡ್ ದಾರ ಎಳೆದು ಟೈಟ್ ಮಾಡೋಣ. ಆ ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ನಾವು ಕುಚ್ಚಿಗೆ ಸೇರಿಸ್ಬಿಟ್ಟು ಕುಚ್ಚು ಕಟ್ಕೊಳ್ಳೋಣ. ಮತ್ತೆ ಎಕ್ಸ್ಟ್ರಾ ಇದ್ದರೆ ಹಿಂದೆಗಡೆ ಗಮ್ ಪೇಸ್ಟ್ ಮಾಡ್ಕೋಬೇಕು.
ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಸ್ಟೋನ್ ರಿಂಗು ಕ್ರಿಸ್ಟಲ್ಲು ತುಂಬ ಹೈಲೈಟಾಗಿ ಕಾಣುತ್ತೆ, ಅಂದರೆ ಡೈರೆಕ್ಟಾಗಿ ತುಂಬ ಶೈನಿ ಕಾಣಿಸುತ್ತೆ. ಇದು ನೋಡಿ ಕುಚ್ಚು, ಇದು ನಾನು ಒಂದು ಬೀಡ್ ಇಟ್ಬಿಟ್ಟು ಕೂಡ ಎಕ್ಸ್ಟ್ರಾ ಕುಚ್ಚು ಕಟ್ಕೊಂಡಿದ್ದೀನಿ. ನಾನು ಹೇಳಿದೆ ಅಲ್ವಾ ಫ್ರೆಂಡ್ಸ್, ಇದು ತುಂಬ ಹೆವಿ ವರ್ಕ್ ಇದೆ ಬ್ಲೌಸಲ್ಲಿ. ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಹೆವಿ ವರ್ಕ್ ಮಾಡಿದ್ದೀನಿ. ಸೊ ಪಿಂಕ್ ಕಲರ್ ಬಾಕ್ಸಸಲ್ಲಿ ಕೂಡ ಕುಂದನ್ನ ಸ್ಟಿಕ್ ಮಾಡಿದ್ದೀನಿ. ಮತ್ತು ಇಲ್ಲಿ ಗ್ರೀನ್ ಆರ್ಚಲ್ಲಿ ಕೂಡ ಒಂದು ಸ್ಟೋನ್ ಚೈನ್ ಅಲ್ಲ, ಗೋಲ್ಡನ್ ಬಾಲ್ ಚೈನ್ನ ಸ್ಟಿಕ್ ಮಾಡಿದ್ದೀನಿ. ಸೊ ಈ ರೀತಿ ಫೈನಲ್ ಆಗಿದೆ. ಒಂದು ಪೀಚ್ ಕುಂದನ್ ಬರುತ್ತೆ ಅಲ್ವಾ, ಅದು ಕೂಡ ನಾನು ಎಲ್ಲಿ ಆರ್ಚಸ್ ಇದೆ ಅದ್ರ ಮೇಲ್ಗಡೆ ಸ್ಟಿಕ್ ಮಾಡಿದ್ದೀನಿ. ಸೊ ತುಂಬ ಗ್ರ್ಯಾಂಡ್ ಕಾಣಿಸುತ್ತೆ. ಡೈರೆಕ್ಟಾಗಿ ನೋಡಿದ್ರೆ ನೀವು ಟ್ರೈ ಮಾಡಿ ನೋಡಬೇಕು, ಅಷ್ಟು ಶೈನಿ ಸಖತ್ ಗ್ರ್ಯಾಂಡ್ ಲುಕ್ಕು. ಸೊ ನೀವು ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ. ಇದ್ರ ಪ್ರೈಸ್ ಬಂದು 1200 to 1500 ಚಾರ್ಜ್ ಮಾಡ್ಕೋಬೋದು. ಪ್ಲೇಸ್ ಡಿಪೆಂಡ್ಸು, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಡಿಸೈನ್ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಸೈಡ್ ಟ್ರೈ ಮಾಡಿ ಇದೇ ರೀತಿ. ಇಲ್ಲ ಸ್ವಲ್ಪ ಗ್ರ್ಯಾಂಡ್ ಜಾಸ್ತಿ ಆಯಿತು ಅಂದರೆ ಅಲ್ಲಲ್ಲಿ ನೀವು ಸ್ಕಿಪ್ ಮಾಡಿಕೊಂಡು ಸ್ವಲ್ಪ ರೆಡ್ಯೂಸ್ ಮಾಡ್ಕೋಬೋದು. ಬಟ್ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.